ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಹಿಂದಿನ ಅಧ್ಯಾಯದಲ್ಲಿ ದಶರಥ ಮಹಾರಾಜನು ಬಹಳ ಆಸ್ಥೆಯಿಂದ ಶ್ರೀರಾಮಚಂದ್ರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ತನ್ಮೂಲಕ ಇಕ್ಷ್ವಾಕು ವಂಶಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನು ಅಯೋಧ್ಯೆಗೆ ಭವಿಷ್ಯದ ರಾಜನನ್ನು ಕೊಡಬೇಕೆಂದು ಸಂಕಲ್ಪಿಸಿಕೊಂಡಿರುವಾಗಲೇ ದೇವತೆಗಳು ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಕುಳಿತರೆ ಮುಂದೆ ನಡೆಯಬೇಕಾಗಿರುವ ರಾಕ್ಷಸ ಸಂಹಾರ ಹಾಗೂ ರಾವಣ ಸಂಹಾರದ ಕಥೆಯೇನು ಎಂದು ಅತ್ಯಂತ ದುಃಖಿತರಾಗಿ ಸರಸ್ವತಿ ದೇವಿಯನ್ನು ಕೇಳಿಕೊಂಡು ಆಕೆಯ ಮೂಲಕ ಮಂಥರೆಯ ಅತ್ಯಂತ ದಡ್ಡಳಾದಂತಹ ಕೈಕೇಯಿಯ ದಾಸಿಯಾದ ಮಂಥರೆಯ ಬುದ್ಧಿ ಭ್ರಂಶ ಮಾಡುತ್ತಾರೆ. ಆಕೆ ಕೈಕೇಯಿಯ ಕಿವಿಯೂದಿ ಕೊನೆಗೂ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಲು ಬೇಕಾದ ಎಲ್ಲ ಕಾರ್ಯವನ್ನು ಮಾಡುತ್ತಾಳೆ. ಈಗ ಕೈಕೇಯಿ ಕೋಪಗ್ರಹವನ್ನು ಸೇರಿ ದಶರಥನಿಂದ ಹೇಗಾದರೂ ಮಾಡಿ ರಾಮ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಆ ಪದವಿಯನ್ನು ಕೊಡಿಸಬೇಕೆಂದು ಪ್ರಯತ್ನಿಸುತ್ತಿರುವಳು. ಕುಬರ್ಹಿರಾನಿ ಪಾನ ಪ್ರಿಯ ಚಾನಿ ಬಾರ ಬಡಿ ಬುದ್ಧಿ ಭಕಾನಿ ತೊಹಿ ಸಮಹಿತ ನಮೋರ ಸಂಸಾರ ಬಹಿಜಾತ ಕಯಿ ಭಯಸಿ ಆಧಾರ ಚೌಬಿಧಿಪುರ ಬಮನೋರಥು ಕಾಲಿ करौ तो ही चख पूतरी आली बहुविधि चेरि आदरु देयी कोप भवन गवनी कैकेयी विपति बीजु बरसारितु चेरी भुयि भयि कुमति कैकेरी कुपाई कपट जलु अंकुर जामा बरदो दल दुख फल परिणाम दो कोप समाजु साच सब सोये राजु करत निज कुमति बिगोये रावुर नगर कोलाहल होये यह कुचाली कछु जानन कोये. ಕೈಕೇಯಿಯು ಗೂನಿಯನ್ನು ತನ್ನ ಪ್ರಾಣಪ್ರಿಯಳೆಂದು ಭಾವಿಸಿ ಪದೇ ಪದೇ ಅವಳನ್ನು ಹೊಗಳಿ ಕೊಂಡಾಡಿ ಇಂತೆಂದಳು. ಈ ಪ್ರಪಂಚದಲ್ಲಿ ನಿನಗಿಂತಲೂ ಮಿಗಿಲಾಗಿ ನನ್ನ ಹಿತವನ್ನು ಬಯಸುವವರು ಯಾರು ತಾನಿಗಿದ್ದಾರೆ? ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವವರಿಗೆ ಸಿಗುವ ಆಸರೆಯಂತೆ ನೀನು ನನಗೆ ದೊರೆತಿರುವೆ. ವಿಧಾತನು ನಾಳೆ ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಿದರೆ ನಾನು ನಿನ್ನನ್ನು ಕಣ್ಮಣಿಯಂತೆ ನೋಡಿಕೊಳ್ಳುತ್ತೇನೆ. ಹೀಗೆ ತನ್ನ ದಾಸಿಯನ್ನು ಅನೇಕ ವಿಧದಿಂದ ಕೊಂಡಾಡಿ ಕೈಕೇಯಿ ಕೋಪ ಭವನವನ್ನು ಸೇರಿದಳು. ಮಂಥರೆಯೇ ವರ್ಷಾ ಋತುವು, ಆಪತ್ತುಗಳೇ ಬೀಜ. ಕೈಕೇಯಿಯ ಕುಬುದ್ಧಿಯು ಬೀಜಾರೋಪಣೆಗೆ ಹೊಲವಾದಳು. ಅದರಲ್ಲಿ ಕಪಟದ ಜಲ ಬಿದ್ದದ್ದೇ ತಡ ಅದು ಮೊಳೆಯಿತು. 2 ವರದಾನಗಳೆಂಬ ಚಿಗುರು ಎಲೆಗಳಾದವು. ಕೊನೆಗೆ ಇದರ ಪರಿಣಾಮ ಫಲವು ದುಃಖವೇ. ಕೋಪವನ್ನು ಸೂಚಿಸುವಂತಹ ವೇಷವನ್ನಂತೂ ಕೈಕೇಯಿಯು ಕೋಪ ಭವನದಲ್ಲಿ ನೆಲದ ಮೇಲೆ ಮಲಗಿದಳು. ರಾಜ್ಯವಾಳುವ ಆಕೆಯು ತನ್ನ ದುರ್ಬುದ್ಧಿಯಿಂದಲೇ ಹಾಳಾಗಿ ಹೋದಳು. ಅರಮನೆ ಮತ್ತು ನಗರದಲ್ಲಿ ಆನಂದೋತ್ಸವವು ತುಂಬಿ ಹೋಗಿತ್ತು. ಆದರೆ ಈ ಕುತಂತ್ರ ಯಾರಿಗೂ ತಿಳಿಯಲೇ ಇಲ್ಲ. ಪ್ರಮುದಿತ ಪುರ ನರ ನಾರಿ ಸಬ ಚಹೈ ಸುಮಂಗಲಚಾರ ಏಕ ಪ್ರಭಿಸಹಿ ಏಕ ನಿರ್ಗಮಹಿ ವೀರಭೂಪಧರಮಾರ. ನಗರವಾಸಿಗಳಾದ ಸ್ತ್ರೀ ಪುರುಷರೆಲ್ಲರೂ ಅತ್ಯುತ್ಸಾಹದಿಂದ ಪಟ್ಟಾಭಿಷೇಕದ ಸಿದ್ಧತೆಯಲ್ಲಿ ಮುಳುಗಿ ಹೋಗಿದ್ದಾರೆ. ರಾಜಭವನದ ಮಹಾದ್ವಾರದಲ್ಲಿ ಗದ್ದಲವೋ ಗದ್ದಲ. ಕೆಲವರು ಒಳಗೆ ಹೋಗುತ್ತಿದ್ದಾರೆ, ಕೆಲವರು ಹೊರಗೆ ಬರುತ್ತಿದ್ದಾರೆ. ಬಾಲಸಖಾ ಸುನಿಹಿಯ ಹರಷಾಗೆ ವಿಲಿದ ಸಪಾಂಚ ರಾಮ ಪಹಿ ಜಾಗೆ ಪ್ರಭು ಆದರಹಿ ಪ್ರೇಮು ಪಹಿ ಚಾನಿ पूछहि कुशल खेम मृदु बानी फिरहि भवन प्रिय आय सुपाये
करत परस पर राम बढ़ाए। को रघुबीर सरिस संसार, सीलु सनेहु निबाह निहार। जेहि जेहि जोनि करम बस भ्रमहि, तह तह ईसु देवु यह धमह महि। सेवक हम स्वामी सिय नाहु, को नाथ यह मूर निबाहु। अस अभिलाषु नगर सब काहू, कई सुता हृदय अति दाहु। को न कुसंगति पाई न साये, रही न नीच मते ಚತುರಾಯೇ. ಶ್ರೀರಾಮನ ಬಾಲ್ಯ ಸ್ನೇಹಿತರಂತೂ ರಾಮನ ಪಟ್ಟಾಭಿಷೇಕದ ಸುದ್ದಿಯನ್ನು ಕೇಳಿ ಹಿಗ್ಗಿ ಹೋದರು. ಅವರು 5-6 ಮಂದಿ ಒಟ್ಟಿಗೆ ಸೇರಿ ಶ್ರೀರಾಮನ ಬಳಿಗೆ ಬಂದರು. ಅವರ ಪ್ರೇಮವನ್ನು ಗುರುತಿಸಿ ಶ್ರೀರಾಮನು ಅವರನ್ನು ಆದರಿಸಿ ಇನಿಮಾತುಗಳಿಂದ ಯೋಗಕ್ಷೇಮವನ್ನು ವಿಚಾರಿಸಿದನು. ತಮ್ಮ ಪ್ರಿಯ ಸಖನಾದ ಶ್ರೀರಾಮನ ಆಜ್ಞೆಯನ್ನು ಪಡೆದು ಮನೆಗೆ ಹೊರಡುವಾಗ ಅವರು ತಮ್ಮಲ್ಲಿ ರಾಮಚಂದ್ರನ ಗುಣಗಾನ ಮಾಡುತ್ತಾ, ಶ್ರೀರಾಮನಂತಹ ಸ್ನೇಹಶೀಲರು ಈ ಜಗತ್ತಿನಲ್ಲಿ ಯಾರಿದ್ದಾರೆ? ನಾವು ನಮ್ಮ ಕರ್ಮವಶದಿಂದ ಎಲ್ಲೇ ಯಾವುದೇ ಯೋನಿಯಲ್ಲಿ ಹುಟ್ಟಿದರೂ ಆಯಾಯ ಯೋನಿಗಳಲ್ಲಿ ಶ್ರೀ ಸೀತಾಪತಿ ರಾಮನೇ ನಮಗೆ ಪ್ರಭುವು. ನಾವು ಅವನಿಗೆ ದಾಸರು ಆಗುವಂತೆ ಭಗವಂತನು ಅನುಗ್ರಹಿಸಲಿ ಎಂದು ಮಾತಾಡಿಕೊಂಡರು. ನಗರದಲ್ಲಿ ಇರುವವರೆಲ್ಲರ ಅಭಿಲಾಷೆಯೂ ಇದೆಯೇ. ಆದರೆ ಕೈಕೇಯಿಯ ಹೃದಯ ಮಾತ್ರ ಈರ್ಷೆಯ ಅಗ್ನಿಯಿಂದ ಸುಡುತ್ತಿದೆ. ದುರ್ಜನರ ಸಹವಾಸದಿಂದ ಯಾರು ತಾನೇ ಕೆಡದೆ ಇರುತ್ತಾರೆ? ನೀಚರ ಸಹವಾಸದಿಂದ ವಿವೇಕವು ನಶಿಸುತ್ತದೆ. ಸಾಂಜ ಸಮಯ ಸಾನಂದ ನೃಪು ಗಯವು ಕೈಕೈಗೆ ಗವನು ನಿಠುರತ ನಿಕಟಕಿಯ ಚನುಧರಿ ದೇಹ ಸನೇಹ. ಸಂಧ್ಯಾಕಾಲದಲ್ಲಿ ದಶರಥ ಮಹಾರಾಜರು ಸಾಕ್ಷಾತ್ ಸ್ನೇಹವೇ ಶರೀರ ಧಾರಣೆ ಮಾಡಿ ನಿಷ್ಠುರತೆಯ ಬಳಿಗೆ ಹೋದಂತೆ ಆನಂದದಿಂದ ಕೈಕೇಯಿಯ ಅಂತಃಪುರಕ್ಕೆ ಹೋದರು. ಕೋಪ ಭವನ ಸುನಿಸ ಕುಚೆವು ರಾವು, ಭಯ ಬಸ ಆಗಹುಡ ಪರಯಿನ ಪಾವು. ಸುರಪತಿ ಬಸಯಿ ಬಾಹ ಬಲ ಜಾಕೆ, ನರಪತಿ ಸಕಲ ರಹ ಹಿರುಖರತಾಕೆ. ಸೋ ಸುನೀತಿಯ ದಿಸ ಗಯವು ಸುಖಾಯೇ, देखहु काम प्रताप बढ़ाये. सुलकुलिस असि अगव निहारे, तेरथि नाथ सुमन सर मारे. सभय नरे सुप्रिया पहि गयವು, दिखिर साधुक दारन भयವು. भूमि सयन पटु मोट पुराण, दिए डारितन भूषण नाना. कुमति कसी कुबेशता पागाभी, अस अन अहिवातु सूच जनु जाबाभी. जाई निकट नृप कहु मृदु पानी, प्राण प्रिया के ही हेतु रिसानी. ಕೈಕೇಯಿ ಕೋಪಭವನದಲ್ಲಿದ್ದಾಳೆ ಎಂದು ಕೇಳಿ ದಶರಥನ ಎದೆ ಝಲ್ಲೆಂದಿತು. ಭಯದಿಂದ ಅವನ ಹೆಜ್ಜೆ ಮುಂದಕ್ಕೆ ಸಾಗದಾಯಿತು. ಇಂದ್ರನು ಯಾರ ಭುಜಬಲದ ಆಧಾರದಿಂದ ರಾಕ್ಷಸರಿಂದ ನಿರ್ಭಯನಾಗಿರುವನು, ಸಂಪೂರ್ಣ ರಾಜಸಮೂಹವು ಯಾರ ಮುಖದರ್ಶನಕ್ಕಾಗಿ ಕಾಯುತ್ತಿರುತ್ತದೋ ಅಂತಹ ದಶರಥ ಮಹಾರಾಜನು ಹೆಂಡತಿಯ ಕೋಪವನ್ನು ಕೇಳಿ ಒಣಗಿ ಹೋದನು. ತ್ರಿಶೂಲ, ವಜ್ರಾಯುಧ, ಖಡ್ಗ ಮೊದಲಾದವುಗಳ ಹೊಡೆತವನ್ನು ಸಹಿಸಬಲ್ಲವರು ಕೂಡ ರತಿನಾಥ ಮನ್ಮಥನ ಹೂಬಾಣಕ್ಕೆ ಬಲಿಯಾದರು. ಕಾಮದೇವನ ಪ್ರತಾಪ ಮಹಿಮೆಯನ್ನು ಹೇಳತೀರದು. ಅರಸನು ಅಂಜುತ್ತಾ ತನ್ನ ಮುದ್ದಿನ ಮಡದಿಯಾದ ಕೈಕೇಯಿಯ ಬಳಿಗೆ ಹೋದನು. ಆಕೆಯ ಸ್ಥಿತಿಯನ್ನು ನೋಡಿ ಅವನ ಕರುಳು ಹಿಂಡಿದಂತಾಯಿತು. ಆಗ ಕೈಕೇಯಿಯು ನೆಲದ ಮೇಲೆ ಬಿದ್ದಿದ್ದಳು. ಹಳೆಯ ಒರಟು ಬಟ್ಟೆಯನ್ನು ತೊಟ್ಟಿದ್ದಳು. ಮೈಮೇಲಿನ ಎಲ್ಲ ಒಡವೆಗಳನ್ನು ಕಳಚಿ ಬಿಸಾಡಿದ್ದಳು. ಯಾ ದುರ್ಬುದ್ಧಿ! ಕೈಕೇಯಿಯ ಈ ಅನಿಷ್ಟ ವೇಷವು ಮುಂದೆ ಬರಲಿರುವ ವೈಧವ್ಯದ ಸೂಚನೆ ಕೊಡುತ್ತಿರುವಂತೆ ಕಂಡಿತು. ಅರಸನು ಅವಳ ಬಳಿಗೆ ಹೋಗಿ ಮೃದು ಮಧುರವಾಗಿ, ಎಲೈ ಪ್ರಾಣಪ್ರಿಯೆ, ಏಕೆ ಸಿಟ್ಟಾಗಿರುವೆ ಎಂದು ಕೇಳಿದನು. ಕಹಿ ತುರಾನಿ ರಿಸಾನಿ ಪರಸತ ಪಾನಿ ಪತಿ ನಿವಾರಯೇ ಮಾನಹು ಸರೋಷಭು ಅಂಗ ಭಾಮಿನಿ ವಿಷಮ ಭಾಂತಿ ನಿಹಾರಯೇ. ದೌ ವಾಸನಾರಸನಾದಸನ ಬರಮರ ಮಠಾಹರು ದೇಖಯಿ,
तुलसी नृपति भवतभ्यता बस काम कौतुक लेखयी. ರಾಣಿ, ಏಕೆ ಕೋಪಗೊಂಡಿರುವೆ ಎಂದು ಹೇಳುತ್ತಾ ರಾಜನು ಅವಳ ಕೈ ಹಿಡಿಯಲು ಹೋದ. ಆಗ ಅವಳು ಅವನ ಕೈ ಕೊಡವಿ ಕೋಪದಿಂದ ಕೆರಳಿದ ಹಾವು ಬುಸುಗುಟ್ಟುವಂತೆ ದುರುಗುಟ್ಟಿ ನೋಡಿದಳು. ಅವಳ 2 ಕೋರಿಕೆಗಳೇ 2 ನಾಲಿಗೆಗಳು, 2 ವರಗಳೇ ಹಲ್ಲುಗಳು. ಅದು ಕಡಿಯಲು ಮರ್ಮಸ್ಥಾನವನ್ನು ಹುಡುಕುವಂತಿದೆ. ತುಳಸಿದಾಸರು ಹೇಳುತ್ತಾರೆ, ದಶರಥ ಮಹಾರಾಜನು ಭವಿತವ್ಯಕ್ಕೆ ವಶನಾಗಿ ಕೈಕೇಯಿಯ ಈ ಚರ್ಯಗಳನ್ನು ಪ್ರೇಮಪೂರ್ವಕ ಸರಸವೆಂದು ಭಾವಿಸಿದನು. ಬಾರ ಬಾರ ಕಹರಾವು ಸುಮುಖಿ ಸುಲೋಚನಿ ಪಿಕ ಬಚನಿ ಕಾರಣ ಮೋಗಿಸುನಾವು ಗಜಗಾಮಿನಿ ನಿಜ ಕೋಪಕರ. ರಾಜನು ಮತ್ತೆ ಮತ್ತೆ ಕೇಳುತ್ತಾನೆ, ಓ ಸುಮುಖಿ, ಸುಲೋಚನೆ, ಪಿಕವಾಣಿ, ಗಜಗಮನೆ, ನನಗೆ ನಿನ್ನ ಸಿಟ್ಟಿನ ಕಾರಣವನ್ನಾದರೂ ತಿಳಿಸಬಾರದೆ? ಅನಗಿತ ತೋರ ಪ್ರಿಯ ಕೆಯಿ ಕೀನ್ಹ ಕೆಹಿ ದುಯಿಸಿರ ಕೆಹಿ ಚಮು ಚಹಲೀನ್ಹ कहु केहि रंग कहि करौ नरेसु कहु केहि नृपहि निकासौ देसु सकबु तोर अरि अमरवु मारी काह कीट बपुरे नर नारी जानसी मोर सुभावु बरोरु मनु तव आनन चंद चकोरु प्रिया प्राण सुत सरबसु मोरे परिजन प्रजा सकल बस तोरे जौ कछु कहो कपटु करितो ही भामिनी राम सपथ सत मोही बिहसि मागु भन भावती बाता भूषण सजहि मनोहर गाता घरि को घरि समझी जिया देखो ಬೇಗಿ ಪ್ರಿಯ ಪರಿಹರಹಿ ಕುಬೇಶು. ಪ್ರಿಯೆ, ಯಾರು ನಿನಗೆ ಅನಿಷ್ಟ ಬೆಸಗಿದರು? ಯಾರ ತಲೆಯನ್ನು ತರಿಯಬೇಕು ಹೇಳು? ಯಮನು ಯಾರನ್ನು ಬಯಸುತ್ತಿರುವನು? ಯಾವ ದರಿದ್ರನನ್ನು ರಾಜನನ್ನಾಗಿಸಬೇಕು? ಯಾವ ಸಾವಂತ ರಾಜನನ್ನು ದೇಶಭ್ರಷ್ಟನಾಗಿಸಬೇಕು? ನಿನ್ನ ಶತ್ರುಗಳು ದೇವತೆಗಳೇ ಆಗಿರಲಿ, ನಾನು ಅವರನ್ನು ಜೀವ ಸಹಿತ ಉಳಿಸುವುದಿಲ್ಲ. ನಿನ್ನ ಕೀಟದಂತಿರುವ ಉಳಿದ ಜನರದ್ದು ಒಂದು ಲೆಕ್ಕವೇ? ಓ ಸುಂದರಿ, ನಿನಗೆ ನನ್ನ ಸ್ವಭಾವವು ಗೊತ್ತೇ ಇದೆ. ನನ್ನ ಮನಸ್ಸು ಯಾವಾಗಲೂ ನಿನ್ನ ಮುಖಚಂದ್ರಮನಿಗೆ ಚಕೋರವಿದ್ದಂತೆ. ಎಲೈ ಪ್ರಿಯೆ, ನನ್ನ ಪ್ರಜೆಗಳು, ಕುಟುಂಬಿಗಳು, ಸಕಲೈಶ್ವರ್ಯ, ಮಕ್ಕಳು, ಕೊನೆಗೆ ನನ್ನ ಪಂಚ ಪ್ರಾಣಗಳು ಕೂಡ ನಿನ್ನ ಅಧೀನವಾಗಿವೆ. ನಾನೇನಾದರೂ ನಿನ್ನೊಡನೆ ಸುಳ್ಳು ಕಪಟ ಮಾಡಿದರೆ 100 ಸಲ ರಾಮನ ಆಣೆಯಿಟ್ಟು ಹೇಳುತ್ತೇನೆ, ನೀನು ನಕ್ಕು ಸಂತೋಷದಿಂದ ನಿನಗೆ ಬೇಕಾದ ವರವನ್ನು ಬೇಡು. ನಿನ್ನ ಮನೋಹರವಾದ ಅಂಗಗಳನ್ನು ಆಭೂಷಣಗಳಿಂದ ಅಲಂಕರಿಸಿಕೊ. ಸಮಯವನ್ನು ಅರಿತು ಈ ವಿಕೃತ ವೇಷವನ್ನು ಬಿಡು. ಈ ಮೂಲಕ ಭವಿತವ್ಯದ ಕಾರಣದಿಂದಾಗಿಯೋ ಏನೋ ದಶರಥನು ಆರಂಭದಲ್ಲಿಯೇ ರಾಮನ ಆಣೆಯಿಟ್ಟು ಬೇಕಾದ ವರವನ್ನು ಬೇಡು ಎಂದು ಹೇಳಿಬಿಟ್ಟಿದ್ದಾನೆ. ಯಹ ಸುನಿ ಮನಗುನಿ ಸಪತ ಬಡಿ ಪಿಹಿ ಉಠಿ ಮತಿ ಮಂದ ಭೂಷಣ ಸಜತಿ ಬಿಲೋಕಿ ಮೃಗು ಮನಹು ಕಿರಾತಿನಿ ಫಂದ. ರಾಜನ ಈ ಮಾತನ್ನು ಕೇಳಿ ಮನದಲ್ಲಿ ರಾಮನ ಆಣೆಯನ್ನು ಕುರಿತು ವಿಚಾರ ಮಾಡಿ ಮಂದ ಬುದ್ಧಿಯಾದ ಕೈಕೇಯಿಯು ನಗುತ್ತಾ ಎದ್ದು ಕುಳಿತಳು. ಕಿರಾತ ಹೆಂಗಸು ಜಿಂಕೆಯನ್ನು ಕಂಡು ಬಲೆಯೊಡ್ಡಲು ಸಿದ್ಧಳಾಗುವಂತೆ ಕೈಕೇಯಿಯು ಒಡವೆಗಳನ್ನು ಧರಿಸತೊಡಗಿದಳು. ಪುನಿಕಹರಾವು ಸುಹೃದ ಜಿಯ ಜಾನಿ ಪ್ರೇಮ ಪುಲಕಿ ಮೃದು ಮಂಜುಲ ಬಾನಿ ಭಾಮಿನಿ ಭಯವು ತೋರ ಮನ ಭಾವ ಘರ ಘರ ನಗರ ಆನಂದ ಬಧಾವ ರಾಮ ಹಿ ದೇವು ಕಾಲಿ ಜುಬರಾಜು ಸಜಹಿ ಸುಲೋಚನಿ ಮಂಗಲ ಸಾಜು ದಲಕ್ಕೆ ಉಠೇವು ಸುನಿ ಹೃದಯ ಕಠೋರು ಜನು ಚೊಯ್ ಗಯವು ಪಾಕ ಬರ ತೋರು ಐಸಿ ಭೂಪೀರ ಬಿಹಸಿತೆ ಹಿ ಗೋಯಿ ಚೋರ ನಾರಿ ಜಿಮಿ ಪ್ರಕಟೆ ನ ಜೋಯಿ ಲಕಹಿ ನ ಭೂಪ ಕಪಟ ಚತುರಾಯಿ ಕೋಟಿ ಕೋಟಿ ಲಮನಿ ಗುರು ಪಡಾಯಿ
यद्यपि नीति निपुण नर नाहु, नारी चरित जल निधि अवगाहु। कपट स्नेहु बढ़ाई बहोरी, बोली बिहसी ನಯನ ಮುಹುಮೋರಿ. ಕೈಕೇಯಿಯ ಕೋಪವು ತಗ್ಗಿತೆಂದು ತಿಳಿದು ದಶರಥ ಮಹಾರಾಜನು ಪ್ರೇಮ ಪುಳಕಿತನಾಗಿ ಮೃದು ಮಧುರ ವಾಣಿಯಿಂದ ಹೇಳತೊಡಗಿದನು. ಎಲೈ ಭಾಮಿನಿ, ನಿನ್ನ ಮನದ ಬಯಕೆ ಈಡೇರಿತೆಂದೇ ತಿಳಿ. ನಗರದ ಪ್ರತಿ ಮನೆಗಳಲ್ಲಿ ಆನಂದೋತ್ಸವಗಳು, ಮಂಗಳ ವಾದ್ಯಗಳು ನಡೆಯುತ್ತಿವೆ. ಎಲೈ ಸುಲೋಚನೆ, ನಾನು ನಾಳೆಯೇ ರಾಮನಿಗೆ ಯುವರಾಜ ಪಟ್ಟವನ್ನು ಕಟ್ಟಲಿದ್ದೇನೆ. ಆದ್ದರಿಂದ ಮಂಗಳಕರ ವಸ್ತ್ರಾಭರಣಗಳನ್ನು ಧರಿಸು. ಇದನ್ನು ಕೇಳಿದ ಕೂಡಲೇ ಕೈಕೇಯಿಯ ಕಲ್ಲೆದೆ ಬೀರಿದಂತಾಯಿತು. ಹುಣ್ಣಿನ ಮೇಲೆ ಮೆಣಸಿನ ಪುಡಿ ಎರಚಿದಂತಾಯಿತು. ಇಂತಹ ಭಯಂಕರ ನೋವನ್ನು ಕೂಡ ನಗೆಯ ಅವಗುಂಠನದಲ್ಲಿ ಅಡಗಿಸಿಟ್ಟಳು. ಕಳ್ಳನ ಹೆಂಡತಿ ಎಲ್ಲರಿಗೂ ತಿಳಿಯುವಂತೆ ಅಳಲು ಸಾಧ್ಯವೇ? ಹಾಗೆಯೇ ಅರಸನಿಗೆ ಆಕೆಯ ಕುಟಿಲ ಜಾಣ್ಮೆ ಅರಿವಾಗಲಿಲ್ಲ. ಏಕೆಂದರೆ ಆಕೆಗೆ ಕೋಟಿ ಕುಟಿಲರ ಶಿರೋಮಣಿಯಾದ ಮಂಥರೆಯು ಉಪದೇಶಿಸಿದ್ದಳಲ್ಲ. ಅರಸನು ಪರಂಗಿತಜ್ಞನಾಗಿದ್ದರೂ, ನೀತಿ ನಿಪುಣನಾಗಿದ್ದರೂ, ಸ್ತ್ರೀ ಸ್ವಭಾವವು ಅಳವರಿಯದ ಕಡಲಾದ್ದರಿಂದ ತಿಳಿಯದೆ ಹೋದನು. ಆಕೆಯು ಮತ್ತೆ ಕಪಟ ಪ್ರೇಮವನ್ನು ತೋರಿ ಕಣ್ಣು ಮುಖ ತಿರುವಿ ನಗೆಮಲ್ಲಿಗೆಯನ್ನು ಚೆಲ್ಲುತ್ತಾ ಇಂತೆಂದಳು. ಮಾಗು ಮಾಗು ಪೈ ಕಹು ಪಿಯಕ ಬಹು ನದೇಹು ನಲೇಹು ದೇನ ಕಹೆಹು ಬರದಾನ ದುಯಿತೆವು ಪಾವತ ಸಂದೇಹು. ಪ್ರಿಯತಮ, ನೀವೇನೋ ಕೇಳು ಕೇಳು ಎನ್ನುತ್ತಿರುವಿರಿ. ಆದರೆ ಇಷ್ಟರವರೆಗೆ ತಗೋ ಎಂದು ಕೊಟ್ಟದ್ದೇ ಕಾಣಿ. ನೀವು ಹಿಂದೆ 2 ವರ ಕೊಡುವುದಾಗಿ ಹೇಳಿದ್ದೀರಿ. ಆದರೆ ಅವುಗಳು ಸಿಗುವುದೋ ಇಲ್ಲವೋ? ಜಾನೆವು ಮರ ಮುರಾವು ಹಸಿ ಕಹಯೇ, ತುಮಹಿ ಕೊಹಾಬ ಪರಮ ಪ್ರಿಯ ಅಹಯೇ. ಖಾತಿರಾಖಿ ನಾಮಾಗಿ ಹುಕಾವು, ಬಿಸರಿ ಗಯವು ಮೊಹಿ ಘೋರ ಸುಭಾವು. झूठे हो दमहि दोषु जनि देहु, दुय कई चारि मागी मकुले हु. रघुकुल रीति सदा चली आये, प्राण जाहु बरु वचन न जाये. नहीं असत्य समपातक पुंजा, गिरि समहोहि की कोटिक गुंजा. सत्य मूल सब सुकृत सुहाये, वेद पुराण विदित मनु गाये. तेहि पर राम सुपथ करि आये, सुकृत स्नेहावधि रघुराये. बात दृढ़ाई कुमति हसी बोली, ಕುಮತ ಕುಬಿಹಗ ಕುಲಹ ಜನು ಖೋಲಿ. ಆಗ ರಾಜನು ನಕ್ಕು ನುಡಿದನು. ಈಗ ನನಗೆ ನಿನ್ನ ಅಭಿಪ್ರಾಯ ಅರ್ಥವಾಯಿತು. ಮುನಿಸು ನಿನಗೆ ತುಂಬಾ ಇಷ್ಟ. ನೀನು ಆ ವರಗಳನ್ನು ನನ್ನಲ್ಲಿ ನ್ಯಾಸವಾಗಿ ಇಡುಗಂಟಾಗಿ ಇಟ್ಟಿದ್ದೆ. ಆದರೆ ಎಂದು ಬೇಡಲೇ ಇಲ್ಲ. ಮರವಿನ ಸ್ವಭಾವವುಳ್ಳ ನನಗೂ ಆ ಪ್ರಸಂಗ ಜ್ಞಾಪಕಕ್ಕೆ ಬರಲಿಲ್ಲ. ನನ್ನ ಮೇಲೆ ಇಲ್ಲದ ಸುಳ್ಳು ಆರೋಪಣೆ ಮಾಡಬೇಡ. ಬೇಕಾದರೆ 2 4 ವರ ಬೇಡಿಕೋ. ಪ್ರಾಣ ಹೋದರೂ ಸರಿ. ಕೊಟ್ಟ ಮಾತಿಗೆ ತಪ್ಪದೆ ಇರುವುದು ರಘುಕುಲದಲ್ಲಿ ಎಂದಿನಿಂದಲೂ ನಡೆದು ಬಂದ ನೀತಿ. ಅಸತ್ಯಕ್ಕೆ ಸಮಾನವಾದ ಪಾಪ ಪುಂಜವೇ ಇಲ್ಲ. ಕೋಟಿ ಗುಲಗುಂಜಗಳು ಸೇರಿದರೂ ಒಂದು ಪೆಟ್ಟವಾಗಬಲ್ಲುದೆ. ಸತ್ಯವೇ ಎಲ್ಲ ಉತ್ತಮ ಪುಣ್ಯಗಳಿಗೆ ಮೂಲವಾಗಿದೆ. ಇದು ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಮನುವು ಕೂಡ ಇದನ್ನೇ ಹೇಳಿರುವನು. ಇದು ಸಾಲದೆಂಬಂತೆ ನಾನು ರಾಮನ ಮೇಲೆ ಆಣೆ ಕೂಡ ಮಾಡಿರುವೆನು. ಶ್ರೀರಾಮನು ನನ್ನ ಪುಣ್ಯ ಹಾಗೂ ಪ್ರೇಮದ ಸೀಮಾ ಪುರುಷನು. ಈ ರೀತಿಯಾಗಿ ದಶರಥನನ್ನು ವಚನಬದ್ಧನನ್ನಾಗಿಸಿದ ಮೇಲೆ ಆ ದುರ್ಬುದ್ಧಿಯ ಕೈಕೇಯಿಯು ಒಂದು ವಿಷಾಕ್ತ ನಗುವನ್ನು ನಕ್ಕು ಕುವಿಚಾರವೆಂಬ ಗಿಡುಗನ ಪಂಜರದ ಬಾಗಿಲು ತೆಗೆದು ಹೊರಕ್ಕೆ ಬಿಡಲು ಸಿದ್ಧತೆ ಮಾಡುತ್ತಿರುವಳೋ ಎಂಬಂತೆ ಇಂತು ನುಡಿದಳು. ಭೂಪ ಮನೋರಥ ಸುಭಗ ಬನು ಸುಖ ಸುಬಿಹಂಗ ಸಮಾಜು, ಬಿಲ್ಲಿನಿ ಜಿಮಿ ಚಾಡನ ಚಹತಿ ಬಚನು ಭಯಂಕರು ಬಾಜು. ರಾಜನ ಮನೋರಥವೆಂಬ ಒಂದು ಸುಂದರವನ. ಅವನ ಸುಖಗಳೇ ಸುಂದರವಾದ ಪಕ್ಷಿಗಳ ಸಮುದಾಯ. ಅದರ ಮೇಲೆ ಕಿರಾತಿನಿಯಂತಿರುವ ಕೈಕೇಯಿಯು ತನ್ನ ಮಾತೆಂಬ ಭಯಂಕರವಾದ ಗಿಡುಗವನ್ನು ಛೂ ಬಿಡಲು ಬಯಸುವಳು. ಇಲ್ಲಿಗೆ
ಮಾಸ ಪಾರಾಯಣ ಮಾಡುವವರಿಗೆ 13ನೆಯ ವಿಶ್ರಾಮವು. सुनहु पान प्रिय भावत जी का, देहु एक बर भरत ही टीका, मागबुदु सर बर कर जोरी, पुरबहु नाथ मनोरथ मोरी, तापस भेष विशेषि उदासी, 14 बरिस राम बनवासी, सुनि मृदु बचन भूप हिय सोकु, ससिकर छुवत बिकल जिमि कोकु, गयवु सहमि नहीं कछु नहीं आवा, गयवु सहमि नहीं कछु कही नाव आवा, जनु सचान बन जो झपटे उलावा, विवरण भयवु निपट नर पालो, दामिनी हनेवु मनहु तरतालो, माथे हाथ मुदी दोनु चोचन, तनु धरि सोचु लाग जनु सोचन, मोर मनोरथु सुरतरु पूला, भरत करिनि जिमि हतेवु समूಲ, ಅವಧವು ಜಾರಿ ಕಿನ್ಹಿ ಕೈಕೇಯಿ, ದೇನ್ಹಿಸಿ ಅಚಲ ವಿಪತಿ ಕೈನೇಯಿ. ಅವಳು ಹೇಳಿದಳು, ಪ್ರಾಣನಾಥ, ಹಾಗಾದರೆ ಕೇಳಿ, ನನ್ನ ಮನಮೆಚ್ಚುವ ಮೊದಲನೆಯ ವರದಿಂದ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು. ಸ್ವಾಮಿ, ಇನ್ನೊಂದು ವರವನ್ನು ನಾನು ಕೈ ಜೋಡಿಸಿ ಬೇಡುತ್ತೇನೆ. ನನ್ನ ಮನೋರಥವನ್ನು ಈಡೇರಿಸಿರಿ. ವೈಭವ ವಿಲಾಸವನ್ನು ತೊರೆದು ತಾಪಸ ವೇಷದಲ್ಲಿ ಮುನಿಗಳಂತೆ ಶ್ರೀರಾಮನು 14 ವರ್ಷಗಳ ಕಾಲ ವನವಾಸ ಮಾಡಲಿ. ಇದೇ ನನ್ನ 2ನೆಯ ವರವು. ದಯವಿಟ್ಟು ಈ 2 ವರಗಳನ್ನು ನನಗೆ ಕರುಣಿಸಿರಿ. ಕೈಕೇಯಿಯ ಮೃದು ವಚನಗಳನ್ನು ಕೇಳುತ್ತಲೇ ಚಂದ್ರ ಕಿರಣ ಸೋಕಿದಾಗ ವಿಕಲವಾಗುವ ಚಕ್ರವಾಕದಂತೆ ರಾಜನ ಎದೆ ಶೋಕತಪ್ತವಾಯಿತು. ರಾಜನು ಚಕಿತನಾಗಿ ಅಂಜಿ ಹೋದನು. ಬಾಯಿಂದ ಮಾತೇ ಹೊರಡದಾಯಿತು. ಕಾಡಿನಲ್ಲಿ ಗಿಡುಗನು ತಿತ್ತಿರಿ ಪಕ್ಷಿಯ ಮೇಲೆ ಎರಗಿದಂತಾಯಿತು. ತಾಳೆಯ ಮರಕ್ಕೆ ಸಿಡಿಲು ಬಡಿದಂತೆ ರಾಜನ ಮುಖ ವಿವರ್ಣವಾಯಿತು. ತಲೆಯ ಮೇಲೆ ಕೈಗಳನ್ನು ಹೊತ್ತುಕೊಂಡು ಕಣ್ಣು ಮುಚ್ಚಿಕೊಂಡು ಯೋಚನೆಯೇ ಶರೀರ ತಾಳಿ ಯೋಚನೆ ಮಾಡುತ್ತಾ ಕುಳಿತುಕೊಂಡಿತೋ ಎಂಬಂತೆ ಕುಳಿತು ಬಿಟ್ಟನು. ಅವನು ಯೋಚಿಸುವನು, ಅಯ್ಯೋ, ನನ್ನ ಮನೋರಥವೆಂಬ ಕಲ್ಪವೃಕ್ಷವು ಹೂ ಬಿಟ್ಟಿತು. ಆದರೆ ಇನ್ನೇನು ಫಲ ಬಿಡುತ್ತಿದೆ ಎನ್ನುವಾಗ ಕೈಕೇಯಿ ಎಂಬ ಹೆಣ್ಣಾನೆಯು ಅದನ್ನು ಬುಡ ಸಹಿತ ಕಿತ್ತು ಹಾಳು ಮಾಡಿದಳು. ಅವಳು ಅಯೋಧ್ಯೆಯನ್ನೇ ನಾಶ ಮಾಡಿದಳು. ಶಾಶ್ವತವಾದ ವಿಪತ್ತುಗಳಿಗೆ ಅಡಿಪಾಯ ಹಾಕಿದಂತಾಯಿತು. ಕವನೇ ಅವಸರ ಕಾ ಭಯವು ಗಯವು, ನಾರಿ ವಿಶ್ವಾಸ ಜೋಗ ಸಿದ್ಧಿ ಫಲ ಸಮಯ, ಚಿಮಿ ಜತಿ ಅವಿದ್ಯಾನಾಸ. ಎಂತಹ ಸಮಯದಲ್ಲಿ ಏನಾಗಿ ಹೋಯಿತು? ಯೋಗದ ಸಿದ್ಧಿಯು ಕರಗತವಾಗುತ್ತದೆ ಎನ್ನುವಾಗ ಯೋಗಿಯನ್ನು ಅವಿದ್ಯೆ ಹಾಳು ಮಾಡುವಂತೆ ಹೆಣ್ಣನ್ನು ನೆಚ್ಚಿ ನಾನು ಹಾಳಾದೆ. यही विधि रावु मनहि मन झाका, देखि कुभांति कुमति मन माका, भरत की रावुर पूतन होहि, आनेहु मोल बेसाखी की मोही, जो सुनि सरु असलाग तुम्हारे, काहे न बोलहु बचन संभारे, देहु उतरु अनुकरहु की नाही, सत्य संध तुम रघुकुल माहे, देन कहे हूँ अब जनि बरु देहु, तजहु सत्य जग अपजसु लेहु, सत्य सराही कहे हूँ बरु देना, जाने हो लेही मागी चबेना, सिबिदथी चिबलि जो कछु भाषा, तनु धनु तजेवु बचन पनु राखा, अति कटु बचन कहति ಕೈಕೇಯಿ, ಮಾನಹು ಲೋನ ಜರೆ ಪರದೇಯಿ. ಈ ವಿಧವಾಗಿ ದಶರಥನು ಮನಸ್ಸಿನಲ್ಲೇ ಹಲಬುತ್ತಿದ್ದ. ಅವನ ದುಸ್ಥಿತಿಯನ್ನು ನೋಡಿ ಕುಮತಿಯಾದ ಕೈಕೇಯಿಗೆ ಬೆಟ್ಟದಂತಹ ಸಿಟ್ಟು ಬಂತು. ಅವಳು ಹೇಳಿದಳು, ಭರತನು ನಿಮ್ಮ ಮಗನಲ್ಲವೇ? ನನ್ನನ್ನು ನೀವು ಮದುವೆಯಾಗದೆ ಕೊಂಡು ತಂದಿರುವಿರಾ? ನನ್ನ ಮಾತನ್ನು ಕೇಳಿದ ಕೂಡಲೇ ನಿಮಗೆ ಬಾಣ ನಾಟಿದಂತಾಯಿತಲ್ಲ. ನೀವೇಕೆ ಯೋಚನೆ ಮಾಡಿ ಮಾತಾಡಬಾರದು? ಯಾವುದಕ್ಕೂ ಉತ್ತರ ಕೊಡಿ. ಹೂ ಎನ್ನಿ, ಇಲ್ಲವೆನ್ನಿ. ನೀವು ರಘುಕುಲದಲ್ಲಿ ಸತ್ಯಸಂಧರೆಂದು ಪ್ರಸಿದ್ಧರಲ್ಲವೇ? ನೀವೇ ವರ ಕೊಡುತ್ತೇನೆ ಎಂದು ಹೇಳಿದ್ದೀರಿ.
ಈಗ ಕೊಡದೆ ಇದ್ದರೂ ಚಿಂತೆಯಿಲ್ಲ. ಸತ್ಯಕ್ಕೆ ತಿಲಾಂಜಲಿಯನ್ನಿತ್ತು ಅಪಕೀರ್ತಿಯನ್ನು ಗಳಿಸಿರಿ. ಸತ್ಯವನ್ನು ಕೊಂಡಾಡಿ ನೀವು ವರ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ಬಹುಶಃ ನಾನು ಕುರಿಗಾಳು ಕೇಳಬಹುದೆಂದು ಯೋಚಿಸಿದ್ದಿರೋ ಏನೋ. ಶಿಬಿ, ದಧೀಚಿ, ಬಲಿಚಕ್ರವರ್ತಿ ಮುಂತಾದ ಮಹಾಪುರುಷರು ತಮ್ಮ ಸಂಪತ್ತನ್ನು ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ತಮ್ಮ ಮಾತನ್ನು ಉಳಿಸಿಕೊಂಡಿರುವರು. ಕೈಕೇಯಿಯು ಗಾಯದ ಮೇಲೆ ಖಾರದ ಪುಡಿ ಚೆಲ್ಲಿದಂತೆ ಕಟುವಚನಗಳನ್ನಾಡಿದಳು. ಧರ್ಮ ಧುರಂಧರ ಧೀರ ಧರಿ ನಯನ ಉಘಾರೆ ರಾಯ ಸಿರುತು ನಿಲೀಲಿ ಉಸಾಸಸಿ ಮಾರಿಸಿ ಮೋಹಿ ಕುಠಾಯ. ಧರ್ಮ ಧುರಂಧರನಾದ ದಶರಥ ಮಹಾರಾಜನು ಧೈರ್ಯ ತಾಳಿ ಕಣ್ಣು ತೆರೆದನು. ತಲೆಯಲ್ಲಾಡಿಸಿ ಒಂದು ನಿಟ್ಟುಸಿರು ಬಿಡುತ್ತಾ ನುಡಿದನು. ಇವಳು ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದಳು. ಮರ್ಮಕ್ಕೆ ಪೆಟ್ಟು ಕೊಟ್ಟಿರುವಳು. ಇನ್ನು ಬದುಕುಳಿಯುವುದೇ ಕಷ್ಟವಾಗಿದೆ. ಆಗೆ ದೀಖಿ ಜರತರಿಸ ಭಾರಿ ಮನಹುರೋಷ ತರವಾರಿ ಬುಖಾರಿ ಮೂಠಿಕು ಬುದ್ಧಿ ಧಾರ ನಿಠುರಾಯಿ ಧರಿ ಕೂಬರಿ ಸಾನ ಬನಾಯಿ लखी मही पकराल कठोरा सत्य की जीवन ले यही मोरा बोले राव कठिन करी छाती बानी सविनय तासु सोहाती प्रिय वचन कस कहि कुभाती वीर प्रतीति प्रीति करि हाती मोरे भरत राम दुई आंखी सत्य कहु करि शंकर साखी अवसि अवसि दूत मई पठये भ्राता यह ही बेगी सुनत दो भ्राता सुदिन सोधि सब जाजो सजाये ದೇವು ಭರತ ಕಹು ರಾಜು ಬಜಾಯಿ. ಪ್ರಚಂಡ ಕ್ರೋಧದಿಂದ ಉರಿಯುತ್ತಿದ್ದ ಕೈಕೇಯಿಯು ಕ್ರೋಧವೆಂಬ ಬಿಚ್ಚುಗತ್ತಿ ಎದುರಿಗೆ ನಿಂತಿರುವಂತೆ ಕಂಡಳು. ದುರ್ಬುದ್ಧಿಯೇ ಆ ಕತ್ತಿಯ ಹಿಡಿ, ನಿಷ್ಠುರತೆಯೇ ಅದರ ಅಲಗು. ಅದು ಗೂನಿ ಮಂಥರೆ ಎಂಬ ಸಾಣೆ ಕಲ್ಲಿನ ಮೇಲೆ ಮಸೆದಂತಿತ್ತು. ಅರಸನಿಗೆ ಈ ಖಡ್ಗವು ಭಯಾನಕವೂ ಕಠೋರವಾಗಿಯೂ ಕಂಡಿತು. ಇವಳು ನಿಜಕ್ಕೂ ನನ್ನ ಪ್ರಾಣವನ್ನೇ ತೆಗೆದುಕೊಳ್ಳುವಳು ಎಂದೆನಿಸಿತು. ಅವನು ತನ್ನ ಎದೆಯನ್ನು ಗಟ್ಟಿಯಾಗಿಸಿಕೊಂಡು ವಿನಮ್ರನಾಗಿ ಕೈಕೇಯಿಗೆ ಪ್ರಿಯವಾಗುವಂತೆ ಹೇಳಿದನು. ಪ್ರಿಯೆ, ಭೀರು, ಪ್ರೇಮದಲ್ಲಿ ನಂಬಿಕೆಯನ್ನು ನುಚ್ಚು ನೂರುಗೊಳಿಸಿ ಇದೆಂತಹ ಮಾತುಗಳನ್ನಾಡುತ್ತಿರುವೆ. ಭರತನು ರಾಮನು ಇಬ್ಬರು ನನಗೆ ಎರಡು ಕಣ್ಣುಗಳಿದ್ದಂತೆ. ಶಿವನ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿ ಇದನ್ನು ಹೇಳುತ್ತಿದ್ದೇನೆ. ನಾನು ಬೆಳಗಾದ ಕೂಡಲೇ ದೂತರನ್ನು ಅಟ್ಟುತ್ತೇನೆ. ಭರತ ಶತ್ರುಘ್ನರಿಬ್ಬರು ಸುದ್ದಿ ತಿಳಿದ ಕೂಡಲೇ ಓಡಿ ಬರುತ್ತಾರೆ. ಒಳ್ಳೆಯ ಶುಭ ಮುಹೂರ್ತವನ್ನು ನಿರ್ಣಯಿಸಿ ವೈಭವೋಪೇತದಿಂದ ಸಂಭ್ರಮದಿಂದ ಭರತನಿಗೆ ರಾಜ್ಯವನ್ನು ಕೊಡುತ್ತೇನೆ. ಲೋಭುನ ರಾಮ ಹಿ ರಾಜು ಕರ ಬಹುತ ಭರತ ಪರ ಪ್ರೀತಿ ಮೈ ಬಡ ಛೋಟ ವಿಚಾರಿ ಜಿಯ ಕರತ ರಹೇ ನೃಪನೀತಿ. ರಾಮನಿಗೆ ರಾಜ್ಯದ ಲೋಭವಂತೂ ಖಂಡಿತವಾಗಿಯೂ ಇಲ್ಲ. ಅವನಿಗೆ ಭರತನ ಮೇಲೆ ಅಪಾರವಾದ ಪ್ರೇಮವಿದೆ. ಹಿರಿಯವನು ಕಿರಿಯವನು ಎಂಬ ವಿಷಯದಲ್ಲಿ ವಿಚಾರಗೈದು ನಾನು ರಾಜನೀತಿಯನ್ನು ಅನುಸರಿಸಿದ್ದೆ. ಏಕೆಂದರೆ ರಘುವಂಶದ ನೀತಿಯಂತೆ ರಾಜನೀತಿಯಂತೆ ಹಿರಿಯನಾದವನಿಗೆ ಪಟ್ಟ ಕೊಡಬೇಕು. ಆ ಕಾರಣದಿಂದಾಗಿ ಒಂದೆರಡು ದಿನಗಳಿಗೆ ಹಿರಿಯನಾದರೂ ಏನೇ ಆದರೂ ಆ ನಾಲ್ವರು ಸೋದರರಲ್ಲಿ ಶ್ರೀರಾಮಚಂದ್ರನೇ ಹಿರಿಯನಾದ್ದರಿಂದ ಆತನಿಗೆ ಪಟ್ಟ ಕೊಡಬೇಕೆಂದು ಮನಸ್ಸು ಮಾಡಿದ್ದೇನೆಂದು ಕೈಕೇಯಿಯಲ್ಲಿ ದಶರಥನು ಹೇಳುತ್ತಿರುವನು. ರಾಮ ರಾಮ ಸಪಥ ಸತ ಕಹವು ಸುಭಾಯು ರಾಮ ಮಾತು ಕಚ್ಚು ಕಹೆವು ನ ಕಾವು ಮೈ ಸಬು ಕಿನ್ಹ ತೋಹಿ ಬಿನು ಪೂಛೆ ಹಿತೆ ಪರೇವು ರಾಮನೋ ರಥು ಚೂಚೆ ತಿಸ ಪರಿಹರು ಅಪ ಮಂಗಲ ಸಾಜು ಕಚು ದಿನ ಗಯೇ ಭರತ ಜುಬರಾಜು एक ही बात मोहि दुख लागा बरदूसर असमंजस मागा अजहु हृदयु जरतते ही आचा रिस परिहास की साचे हु साचा कहु तजि रोषु राम अपराधु सबको कहिए रामो सुटि साधु तुहु सराहसी करसी स्नेहु
ಅಬಸುನಿ ಮೋಹಿ ಭಯವು ಸಂದೇಹು ಜಸು ಸುಭಾವು ಅರಿಹಿ ಅನುಕೂಲ ಸುಖಿಮಿ ಕರಿಹಿ ಮಾತು ಪ್ರತಿಕೂಲ. ರಾಮನ ತಾಯಿ ಕೌಸಲ್ಯೆಯು ಈ ಬಗೆಗೆ ಎಂದು ಏನನ್ನು ನನ್ನ ಬಳಿ ಹೇಳಲಿಲ್ಲ. ಇದರ ಬಗ್ಗೆ 100 ಸಲ ರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ನಿನ್ನನ್ನು ಒಂದು ಮಾತು ಕೇಳದ ನಾನು ಈ ಕೆಲಸ ಮಾಡಿದುದು ನಿಜ. ಅದರಿಂದಲೇ ನನ್ನ ಮನೋರಥ ಈಡೇರದಾಯಿತು. ಈಗ ಸಿಟ್ಟನ್ನು ಬಿಟ್ಟು ಬಿಡು, ಮಂಗಳಕರವಾಗಿ ಅಲಂಕರಿಸಿಕೊ. ಕೆಲವೇ ದಿನಗಳಲ್ಲಿ ಭರತನು ಯುವರಾಜನಾಗುತ್ತಾನೆ. ನನಗೆ ನೋವುಂಟು ಮಾಡಿದ ಸಂಗತಿ ಎಂದರೆ ನಿನ್ನ 2ನೆಯ ವರ. ಇದು ಪೂರ್ಣವಾಗಿ ಅಸಮಂಜಸವಾಗಿದೆ. ಅದರ ಬೇಗೆಯಿಂದ ಈಗಲೂ ನನ್ನ ಎದೆಯು ಉರಿಯುತ್ತಿದೆ. ಈ ಮಾತನ್ನು ನೀನು ಪರಿಹಾಸ ತಮಾಷೆಗೆಂದು ಆಡಿದೆಯೋ, ಇಲ್ಲವೇ ರೋಷದಿಂದ ಆಡಿದೆಯೋ, ಅಥವಾ ನಿಜಕ್ಕೂ ಆಡಿದೆಯೋ? ರಾಮನು ಎಸಗಿದ ಅಪರಾಧವಾದರೂ ಏನು? ಸಿಟ್ಟು ಮರೆತು ಹೇಳು. ರಾಮನು ತುಂಬಾ ಸಾಧು ಎಂದು ಎಲ್ಲರೂ ಹೇಳುತ್ತಾರೆ. ನೀನೇ ಸ್ವತಃ ರಾಮನನ್ನು ಕೊಂಡಾಡುತ್ತಿದ್ದೆ, ಪ್ರೀತಿಸುತ್ತಿದ್ದೆ. ಈಗ ಈ ಮಾತನ್ನು ಕೇಳಿದ ಮೇಲೆ ನೀನು ತೋರಿದ ಪ್ರೀತಿ, ಗೈದ ಪ್ರಶಂಸೆ ಎಲ್ಲವೂ ಸುಳ್ಳೇ ಇತ್ತೋ ಇಲ್ಲವೋ ಎಂದು ಸಂದೇಹವಾಗುತ್ತಿದೆ. ವೈರಿಗೂ ಕೂಡ ಕೇಡು ಬಗೆಯದ ಸ್ವಭಾವವುಳ್ಳವನು ತಾಯಿಗೆ ಪ್ರತಿಕೂಲನಾಗುವನೇ? ಪ್ರಿಯಾಸರಿಸ ಪರಿಹರಹಿ ಮಾಗು ವಿಚಾರಿ ಬಿಬೇಕು ಜಹಿ ದೇಖೌ ಅಬನಯನ ಪರಿಭರತ ರಾಜ ಅಭಿಷೇಕು. ಪ್ರಿಯೆ, ಪರಿಹಾಸ ಕೋಪವನ್ನು ತೊರೆದು ವಿವೇಕದಿಂದ ಉಚಿತ ಅನುಚಿತವನ್ನು ಯೋಚಿಸಿ ವರಕೇಳು. ಇದರಿಂದ ಭರತನ ರಾಜ್ಯಾಭಿಷೇಕವನ್ನು ಕಣ್ತುಂಬ ನೋಡುವಂತಾದೀತು. ಜಿಯಾಗಿ ಮೀನ ಬರುಬಾರಿ ಬಿಹೀನ ಮನಿ ಬಿನು ಪನಿ ಕುಜಿಯಾಯಿ ದುಃಖದೀನ ಕಹವು ಸುಭಾವು ನಕ್ಷಲು ಮನ ಮಾಹಿ ಜೀವನು ಮೋರ ರಾಮ ಬಿನು ನಾಹಿ ಸಮझिदे ಕುಜಿಯ ಪ್ರಿಯ ಪ್ರವೀಣ ಜೀವನು ರಾಮ ದರಸ ಆಧೀನ ಸುನಿ ಮೃದು ಬಚನ ಕುಮತಿ ಜತಿ ಜರಯೇ ಮನಹು ಅನಲ ಆಹುತಿ ಘೃತ ಪರಯೇ ಕಹಿ ಕರಹು ಕಿನ ಕೋಟಿ ಉಪಾಯ ಇಹಾನಲಾಗಿ ರಾವುರಿ ಮಾಯಾ ದೇಹು ಕಿದ್ಲೇಹು ಅಜಸು ಕರಿ ನಾಹಿ ಮೋಹಿನ ಬಹುತ ಪ್ರಪಂಚ ಸುಹಾಹಿ ರಾಮ ಸಾಧು ತುಮ ಸಾಧು ಸಯಾನೆ ರಾಮ ಮಾತು ಬಲಿ ಸಬ ಪಹಿಚಾನೆ ಜಸ ಕೌಶಿಲ ಮೋರ ಫಲ ಕಾತಾಕ ತಸ ಫಲು ಉನಹಿ ದೇವು ಕರಿ ಸಾಕ. ಬೇಕಾದರೆ ನೀರಿಲ್ಲದೆಯೂ ಮೀನು ಜೀವಿಸಿರಬಹುದು, ಮಣಿಯಿಲ್ಲದೆಯೂ ಹಾವು ದೀನವಾಗಿ ಬದುಕಿರಬಹುದು. ಆದರೆ ನಾನು ಸಹಜವಾಗಿ ಮುಚ್ಚುಮರೆಯಿಲ್ಲದೆ ಹೇಳುತ್ತೇನೆ, ರಾಮನಿಲ್ಲದೆ ನಾನು ಬದುಕಿರಲಾರನು. ಎಲೈ ಚತುರಪ್ರಿಯೆ, ಚೆನ್ನಾಗಿ ಆಲೋಚಿಸಿ ನೋಡು. ನಾನು ಬದುಕಿರಲು ರಾಮ ದರ್ಶನವೇ ಆಧಾರವಾಗಿದೆ. ರಾಜನ ಹಿತವಚನಗಳನ್ನು ಕೇಳಿ ದುರ್ಬುದ್ಧಿಯಾದ ಕೈಕೇಯಿಯು ಬೆಂಕಿಗೆ ತುಪ್ಪ ಸುರಿದಂತೆ ಕ್ರೋಧಾಗ್ನಿಯಿಂದ ಉರಿದು ಬಿದ್ದಳು. ಆಕೆಯು ಹೇಳಿದಳು, ನೀವು ಕೋಟಿ ಉಪಾಯ ಮಾಡಿದರೂ ನಿಮ್ಮ ಆಟ ನನ್ನೆದುರಿಗೆ ನಡೆಯದು. ಒಂದೋ ನಾನು ಕೇಳಿದ ವರವನ್ನು ಕೊಡಿ, ಇಲ್ಲವೇ ಕೊಡಲಾರೆ ಎಂದು ಹೇಳಿ ಅಪಕೀರ್ತಿಯನ್ನು ಕಟ್ಟಿಕೊಳ್ಳಿರಿ. ನನಗೆ ಈ ಬಣ್ಣದ ಮಾತು ಬೇಡ. ರಾಮನು ಸಾಧುವು, ನೀವು ಪರಮಸಾಧುಗಳು. ರಾಮನ ತಾಯಿಯು ಕಡಿಮೆಯೇನೂ ಸಾಧುವಲ್ಲ. ನಾನು ಎಲ್ಲರ ಬಣ್ಣವನ್ನು ನೋಡಿರುವೆ. ಕೌಸಲ್ಯೆಯು ನನಗೆ ಮಾಡಿದ ಒಳಿತಿನ ಫಲದಷ್ಟೇ ಪ್ರತಿಫಲವನ್ನು ಅವಳಿಗೆ ಸದಾ ಕಾಲ ನೆನಪಿನಲ್ಲಿ ಉಳಿಯುವಂತೆ ಕೊಡುತ್ತೇನೆ. ಹೋತ ಪ್ರಾತು ಮುನಿವೇಶ ಧರಿ ಚೌನ ರಾಮ ಬಲ ಚಾಹಿ ಮೋರ ಮರನು ರಾವುರ ಅಜಸ ನೃಪ ಸಮಚಿಯ ಮನಮಾಹಿ. ನಾಳೆ ಬೆಳಕು ಹರಿಯುತ್ತಲೇ ರಾಮನು ಮುನಿವೇಶವನ್ನು ತೊಟ್ಟು ಕಾಡಿಗೆ ಹೋಗದಿದ್ದರೆ, ಮಹಾರಾಜರೇ, ನಾನು ಪ್ರಾಣತ್ಯಾಗ ಮಾಡುತ್ತೇನೆ, ಇದು ನಿಶ್ಚಿತ. ಅದರಿಂದ ನೀವು ಅಪಕೀರ್ತಿ ಪಡೆಯುವುದೆಂದು ತಿಳಿಯಿರಿ. ಅಸಕಹಿ ಕುಟಿಲ ಭಯೇ ಉಠಿರಾಢಿ ಮಾನಹು ರೋಷ ತರಂಗಿನಿ ಬಾಢಿ ಪಾಪ ಪಹಾರ ಪ್ರಕಟ ಭಯಿ ಸೋಯಿ ಭರಿ ಕ್ರೋಧ ಜಲ ಜಾಯಿನ ಚೋಯೋಯಿ ದೋವು ಬರ ಕೂಲ ಕಠಿಣ ಹಠಧಾರ ಭವರ ಕೂಬರಿ ವಚನ ಪ್ರಚಾರ ಡಾಹತ ಭೂಪ ರೂಪ ತರು ಮೂಲ
चली विपत्ति बारिधि अनुकूल, लखी नरेश बात पुरी साची, तियमि समीचु सपर नाची, गही पद विनय कीन्ह बैठारी, जनि दिन कर कुल होसी कुठारी, मागु माथ अबही देवु तोही, राम बिरह जनि मारसी मोही, राखो राम कहु जेहि तेहि भाति, नाही ತಜರಿಹಿ ಜನಮ ಭರಿ ಭಾತಿ. ಹೀಗೆ ಹೇಳಿ ಆ ಕುಟಿಲ ಕೈಕೇಯಿಯು ಪಟ್ಟನೆ ಎದ್ದು ನಿಂತಳು. ಪಾಪವೆಂಬ ಪರ್ವತದಲ್ಲಿ ಹುಟ್ಟಿದ ಕ್ರೋಧವೆಂಬ ಜಲದಿಂದೊಡಗೂಡಿದ ಕ್ರೋಧ ನದಿಯು ಮಹಾಪೂರದಿಂದ ಹರಿಯುವಂತಹ ಆ ನದಿಯು ನೋಡಲಾಗದಷ್ಟು ಭಯಂಕರವಾಗಿತ್ತು. 2 ವರಗಳೇ ಆ ನದಿಯ 2 ದಂಡೆಗಳು. ಕೈಕೇಯಿಯ ಕಠೋರ ಹಠವೇ ಆ ನದಿಯ ತೀವ್ರ ಪ್ರವಾಹ. ಗೂನಿ ಮಂಥರೆಯ ಮಾತಿನ ಚಿತಾವಣಿಯೇ ಅದರ ಸುಳಿ. ಅದು ದಶರಥ ಮಹಾರಾಜನೆಂಬ ಮರವನ್ನು ಬೇರು ಸಹಿತ ಉರುಳಿಸುತ್ತಾ ವಿಪತ್ತೆಂಬ ಸಮುದ್ರದ ಕಡೆಗೆ ಧಾವಿಸುತ್ತಿತ್ತು. ಕೈಕೇಯಿಯು ಆ ವರಗಳನ್ನು ನಿಜವಾಗಿಯೇ ಕೇಳುತ್ತಿದ್ದಾಳೆಯೇ ಎಂದು ರಾಜನಿಗೆ ಮನವರಿಕೆಯಾಯಿತು. ಹೆಂಡತಿಯ ನೆಪದಲ್ಲಿ ಮೃತ್ಯುವು ತನ್ನ ತಲೆಯ ಮೇಲೆ ಕುಣಿಯುತ್ತಿದೆ ಎಂದು ಅವನಿಗೆ ಅನಿಸಿತು. ಅನಂತರ ಅವನು ಆಕೆಯ ಕಾಲು ಹಿಡಿದು ಕುಳ್ಳಿರಿಸಿಕೊಂಡು ಬೇಡಿಕೊಂಡನು, ನೀನು ಸೂರ್ಯ ಕುಲವೆಂಬ ಮರಕ್ಕೆ ಕೊಡಲಿಯಾಗಬೇಡ. ಬೇಕಾದರೆ ನನ್ನ ತಲೆಯನ್ನು ಬೇಡು, ಈಗಲೇ ಕೊಟ್ಟು ಬಿಡುತ್ತೇನೆ. ಆದರೆ ರಾಮ ವಿರಹದಲ್ಲಿ ನನ್ನನ್ನು ತಳ್ಳಿ ಕೊಲ್ಲಬೇಡ. ಹೇಗಾದರೂ ಮಾಡಿ ನೀನು ರಾಮನನ್ನು ಉಳಿಸಿಕೊಡು. ಇಲ್ಲವಾದರೆ ಸಾಯುವ ತನಕ ನಿನಗೆ ಹೃದಯ ವೇದನೆ ತಪ್ಪದು ತಪ್ಪದು. ಈ ರೀತಿಯಾಗಿ ದಶರಥ ಮಹಾರಾಜನು ಕೈಕೇಯಿಯ ಕಾಲು ಹಿಡಿದುಕೊಂಡು ಪ್ರಾರ್ಥಿಸುತ್ತಿದ್ದಾನೆ. ಆದರೆ ದೇವತೆಗಳ ಲೋಕಹಿತದ ಕಾರ್ಯವು ನಡೆಯಬೇಕೆಂದರೆ ಕೈಕೇಯಿಯ ಮೂಲಕ ಆ ಕಾರ್ಯವು ಸಾಗಲೇಬೇಕು. ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲೇಬೇಕು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. श्रीरामचन्द्र कृपाल भज मन, हरण भव भय दारुणं. श्रीरामचन्द्र कृपाल भज मन, हरण भव भय दारुणं. श्रीराम 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 श्रीराम.